ಹಾಯ್ ಗಾಯ್ಸ್, ನೀವೇನಾದರೂ ಈ ಥರ ಸಿಗಡಿಯ ಸಾಂಬಾರನ್ನು ಮಾಡಿದ್ದೀರಾ? ಇಲ್ಲ ಅಂತ ಹೇಳಿದರೆ ಇವಾಗಲೇ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರೆ ಇಡೀ ಮನೆಯವರು ಪಾತ್ರೆಯನ್ನು ನತ್ತಿ ತಿಂತೀರಾ, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗಾದರೆ ಬನ್ನಿ ನೋಡಿ ಬರುವ ಹೇಗೆ ಮಾಡೋದಂತೇಳಿ. ಒಂದು ಪಾತ್ರೆಗೆ ನೀವು ಒಂದು 3ರಷ್ಟು ದೊಡ್ಡ ದೊಡ್ಡ ಆಲೂಗಡ್ಡೆಯನ್ನು ಈ ರೀತಿ ಸಣ್ಣಾಗಿ ಕಟ್ ಮಾಡಿ, ನಂತರ ಅದರ ಮೇಲೆ ಒಂದು ಈರುಳ್ಳಿಯನ್ನು ಸೇರಿಸಿ, ಮತ್ತೆ ಒಂದು ದೊಡ್ಡ ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಗ್ಲಾಸ್ ನೀರನ್ನು ಇಲ್ಲಿ ಸೇರಿಸಿ ನೀವು ಬಿಸಿ ಮಾಡಿ. ಅದು ಸರಿಯಾಗಿ ಕುದಿದ ನಂತರ ನೀವು ಸಿಗಡಿ ಇದೆಯಲ್ಲ ಅದನ್ನು ಸರಿಯಾಗಿ ತೊಳೆದು ಇಲ್ಲಿ ಹಾಕಿ, ಇದನ್ನು ಹಾಕಿದ ನಂತರ ನೀವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೀರನ್ನು ಜಾಸ್ತಿ ಸೇರಿಸಲಿಕ್ಕೆ ಹೋಗಬೇಡಿ, ಜಸ್ಟ್ 1 ಲೋಟೆಯ ನೀರು ಸಾಕು. ಹಾಗೆ ಸ್ವಲ್ಪ ಅರಿಶಿನ ಹುಡಿಯನ್ನು ಇಲ್ಲಿ ಸೇರಿಸಿ, ಒಂದು ಅರ್ಧ ಚಮಚದಷ್ಟು. ಇಲ್ಲಿ ಪೇಸ್ಟ್ ಹೇಗೆ ಮಾಡೋದಂತೇಳಿ ನಾನು ಹೇಳಿಕೊಡ್ತಾ ಇದ್ದೇನೆ. ಸೊ ಇಲ್ಲಿ 8ರಷ್ಟು ನೀವು ಚಿಕ್ಕ ಮೆಣಸನ್ನು ತೆಗೆದುಕೊಂಡು ಮತ್ತೆ ಒಂದು 10ರಷ್ಟು ನೀವು ದೊಡ್ಡ ಮೆಣಸನ್ನು ತೆಗೊಳ್ಳಿ. ಒಂದು ವೇಳೆ ಚಿಕ್ಕ ಮೆಣಸು ಇಲ್ಲದಿದ್ದರೆ ಹಾಕಬೇಡಿ. 2 ಸ್ಪೂನ್ನಷ್ಟು ಕೊತ್ತಂಬರಿ, 1 ಸ್ಪೂನ್ನಷ್ಟು ಜೀರಾ, ಮತ್ತು ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ಸಾಸಿವೆ, ಹಾಗೂ 3ರಿಂದ 4 ಅಷ್ಟು ಕರಿಮೆಣಸು ಅನ್ನು ಸೇರಿಸಿ ಸರಿಯಾಗಿ ಸ್ಲೋ ಫ್ಲೇಮ್ನಲ್ಲಿ ಇಟ್ಟು ಸರಿಯಾಗಿ ಮಿಕ್ಸ್ ಮಾಡಿ. ಇಲ್ಲಿ ಗ್ರೈಂಡರ್ ಇದೆ, ನಾನು ಅರ್ಧ ಗಡಿಯಷ್ಟು ತೆಂಗಿನ ಕಾಯಿಯನ್ನು ಇಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. ನಂತರ ಅದು ಚಿಲ್ಲಿ ಎಲ್ಲ ನಾವು ಸೇರಿಸಿ, ಮೇಲೆ ಒಂದು 3 ಬೆಳ್ಳುಳ್ಳಿಯನ್ನು ಸೇರಿಸಿ, ನಂತರ ಸರಿಯಾಗಿ ಪೇಸ್ಟ್ ಮಾಡಿ ಮಿಕ್ಸಿಯಲ್ಲಿ ನೀವು ಇಲ್ಲಿ ಹಾಕ್ಬೋದು. ಸೊ ಇದಕ್ಕೆ ಹಾಕಿದ ನಂತರ ಉಂಟಲ್ಲ, ನೀವು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ, ಮತ್ತು ಮಿಕ್ಸಿಯಲ್ಲಿ ಉಳಿದ ಪೇಸ್ಟನ್ನು ಕೂಡ ನೀವು ಇಲ್ಲಿ ಸೇರಿಸ್ಬೋದು. ಸೊ ತುಂಬ ನೀರು ಸೇರಿಸಬೇಡಿ, ಎಷ್ಟು ಬೇಕು ನೋಡಿ ಅಷ್ಟು ತೆಳುವಾಗಿ ನೀವು ಇಲ್ಲಿ ನೀರನ್ನು ಸೇರಿಸಬಹುದು. ಸೊ ಈ ರೀತಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡಿ, ಉಪ್ಪು ಬೇಕಿದ್ದರೆ ಉಪ್ಪನ್ನು ಸ್ವಲ್ಪ ಸೇರಿಸಬೇಕು ನೀವು ಇಲ್ಲಿ. ನಂತರ ನೀವು ಇದು ಕುದಿ ಬಂದಾದ ಮೇಲೆ ನೀವು ಗ್ಯಾಸನ್ನು ಫ್ಲೇಮನ್ನು ಆಫ್ ಮಾಡ್ಬೋದು. ಇಷ್ಟೇ ಸಿಂಪಲಾಗಿ ಒಂದು ಒಳ್ಳೆಯ ರೆಸಿಪಿ. ಸೊ ಇದು ಪಕ್ಕ ಮಂಗಳೂರು ಶೈಲಿಯ ಒಂದು ರೆಸಿಪಿ. ಸೊ ಇದನ್ನು ಒಮ್ಮೆ ಟ್ರೈ ಮಾಡಿ, ಮತ್ತು ಹೇಗೆ ಬಂದಿದೆ ಅಂತೇಳಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಸೊ ಥ್ಯಾಂಕ್ ಯು.